ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕೊಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ಸಿಂಪಲ್ ಸಾರಿಗಳಿಗೆ, ಹೆಚ್ಚು ಜರಿ ಇಲ್ದಿರೋ ಸಾರಿಗಳಿಗೆ, ಮೈಸೂರು ಸಿಲ್ಕ್ ಸಾರಿಗಳಿಗೆಲ್ಲ ಇದನ್ನು ಮಾಡ್ಕೋಬಹುದು. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು, 0.75 mm ಇಂದು ತೊಗೊಂಡಿದ್ದೀನಿ. ಆಮೇಲೆ ಈ ಥರ ಕ್ರಿಸ್ಟಲ್ ಬೀಡ್, ಕಲರ್ಡ್ ಕ್ರಿಸ್ಟಲ್ ಬೀಡ್ ತೊಗೊಂಡಿದ್ದೀನಿ, ಕಲರ್ ಇರೋಂಥದ್ದು, ಬ್ಲೂ ಕಲರಿಂದು. ನೀವು ಯಾವುದಾದ್ರೂ ಬೀಡು ಉಪಯೋಗಿಸ್ಕೋಬೋದು. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡ್ತಾಯಿದ್ದೀನಿ, 2 ಸಿಂಗಲ್ ಕ್ರೋಶೆ ಹಾಕಿ. ಆಮೇಲೆ 3 ಚೈನು ನಾರ್ಮಲಾಗಿ, ಬೇಸ್ ಲೈನು ಯಾವಾಗಲೂ ಮಾಡೋ ಹಾಗೆ, ಆದರೆ ಸ್ವಲ್ಪ ಚೇಂಜ್ ಇದೆ, ನೋಡ್ಕೊಳ್ಳಿ ಸರಿಯಾಗಿ. 3 ಚೈನ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಲೂಸಾಗಿ, ಇಲ್ಲಾಂದರೆ ಸುಕ್ಕು ಬರುತ್ತೆ. ಎರಡನೇ ಸಾರಿ ಇನ್ನೊಂದು ಸಾರಿ 3 ಚೈನು ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ಎರಡೇ ಸಾರಿ ನಾನು 3 ಚೈನ್ ಮಾಡ್ಕೊಂಡಿರೋದು. ಇಲ್ಲಿ ಒಂದು ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ನಾನು 3 ಆರ್ಚಿಗೆ ಒಂದರಂಗೆ ಕುಚ್ಚು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಕುಚ್ಚು ಹಾಕ್ತೀನಿ, ಅದಕ್ಕೆ 3 ಚೈನ್ ಮಾಡ್ಕೊಂಡಿರೋದು. ಫಸ್ಟಿನ 3 ಚೈನ್ ಕುಚ್ಚಿಗೆ, ಆಮೇಲೆ ನೆಕ್ಸ್ಟ್ 3 ಚೈನ್ ಅದು ಆರ್ಚಿಗಿರೋದು, ಬೀಡ್ಸಿನ ಮೇಲೆ ಆರ್ಚ್ ಮಾಡೋದು. ಈಗ ಬೀಡ್ಸ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ತೀನಿ. ಇದು ಈ ಆರ್ಚಿಗಿರೋಂಥ 3 ಚೈನ್, ಫಸ್ಟ್ ಆರ್ಚಿಗಿರೋಂಥ 3 ಚೈನು. ಈಗ ಇನ್ನು ನೆಕ್ಸ್ಟ್ ಆರ್ಚೆ ಮಾಡ್ತೀನಿ, ಕುಚ್ಚು ಮಾಡಲ್ಲ, ಅದರಿಂದ ಡೈರೆಕ್ಟ್ 3 ಚೈನ್ ಹಾಕಿಬಿಟ್ಟು, 3 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಅಂದರೆ ನಾನಿಲ್ಲಿ ಕುಚ್ಚಿಗೆ ಜಾಗ ಬಿಟ್ಕೊಂಡಿಲ್ಲ, ಆರ್ಚೆ ಮಾಡ್ಕೊಳ್ತಾ ಇದ್ದೀನಿ. 3 ಆರ್ಚು ಹತ್ರನೇ ಮಾಡ್ಕೊಳ್ತೀನಿ, ಆಮೇಲೆ ಕುಚ್ಚು ಸೇರಿಸ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಸೇರಿಸ್ಕೊಳ್ಳಿ, ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಇದು 2ನೇ ಆರ್ಚಿಗೆ ಆಗುತ್ತೆ. ಮತ್ತು ನೆಕ್ಸ್ಟ್ ಆರ್ಚಿಗೆ ಇನ್ನೊಂದು 3 ಚೈನ್ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ, ಇದು ಈ ಆರ್ಚಿಗೆ ಇನ್ನು ನೆಕ್ಸ್ಟು 3 ಚೈನ್, 1 2 3 ಬಟ್ಟೆಗೆ ಸೇರಿಸ್ಕೊಳ್ಳಿ, ಮತ್ತು ಬೀಡ್ ಸೇರಿಸಿ. ಬೀಡ್ ಸೇರಿಸ್ಬಿಟ್ಟು ಲಾಕ್ ಮಾಡಿ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ, ಮತ್ತು 3 ಚೈನ್ ಬಟ್ಟೆಗೆ ಸೇರಿಸ್ಕೊಳ್ಳಿ. ಈಗ ಕುಚ್ಚಿಗೆ ಒಂದು 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ತಾ ಇದ್ದೀನಿ. 3 ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ 3 ಚೈನು, ಮತ್ತು ಹೊಸ ಆರ್ಚಿಗೆ 3 ಚೈನು. 3 ಚೈನ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ, ಬೀಡ್ ಸೇರಿಸಿ. ನೆಕ್ಸ್ಟ್ ಬೀಡ್ ಸೇರಿಸಿ ಲಾಕ್ ಮಾಡಿ ಈ ಥರ. ನೆಕ್ಸ್ಟ್ ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಈಗ ಹೆಂಗೆ ಕಂಟಿನ್ಯೂಸ್ 3 ಆರ್ಚಿಗೆ ಮಾಡಿದ್ವಿ ಅದೇ ಥರ ಮಾಡ್ಕೊಂಡು ಹೋಗಬೇಕು ಎಂಡ್ವರೆಗೂ. ಈ ಥರ ನೋಡಿ ತೋರಿಸ್ತೀನಿ ನಾನು. ಫಸ್ಟ್ 3 ಚೈನ್ ಅದು ಕುಚ್ಚಿಗೆ, ಆಮೇಲೆ ಒಂದು 3 ಚೈನು ಬೀಡು, ಒಂದು 3 ಚೈನ್, ಅದು ಒಂದು ಆರ್ಚ್ ಆಗುತ್ತೆ ಕುಚ್ಚಿನ 3 ಚೈನ್ ಆದಮೇಲೆ. ನೆಕ್ಸ್ಟು ಒಂದು 3 ಚೈನು, ಒಂದು ಬೀಡು, ಒಂದು 3 ಚೈನು, ಇನ್ನೊಂದು ಆರ್ಚ್, ಸೆಕೆಂಡ್ ಒನ್. ಹತ್ರ 2 ಆರ್ಚ್ ಆದಂಗೆ ಆಗುತ್ತೆ ಅವಾಗ. ಅದರ ನೆಕ್ಸ್ಟು ಒಂದು 3 ಚೈನು, ಒಂದು ಬೀಡು, ಒಂದು 3 ಚೈನು, ಇನ್ನೊಂದು ಆರ್ಚ್. ಈಗ ಅದು ಕುಚ್ಚಿಗೆ ಒಂದು 3 ಚೈನ್ ಬಿಟ್ಕೊಂಡಿದ್ದೀನಿ, ಆಮೇಲೆ ಒಂದು 3 ಚೈನು, ಒಂದು ಬೀಡು, ಒಂದು 3 ಚೈನು, ನೆಕ್ಸ್ಟ್ ಆರ್ಚ್. ಇದೇ ಥರ ಮುಂದೆ ಹೋಗುತ್ತೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ನೋಡಿ, ಈ ಲೈನ್ ಪೂರ್ತಿ ಮಾಡಿದ್ದೀನಿ, ಒಂದು ಸ್ವಲ್ಪ ಉದ್ದಕ್ಕೆ ಮಾಡಿದ್ದೀನಿ. ಸ್ಯಾಂಪಲ್ ಆಗಿರೋದ್ರಿಂದ ನಾನು ಇಷ್ಟೇ ಮಾಡಿದ್ದೀನಿ, ನೀವು ಪೂರ್ತಿ ಸೀರೆಗೆ ಆ ಥರ ಮಾಡ್ಕೊಳ್ಳಿ. ಈಗ ಒಂದು ಚೈನ್ ಟರ್ನಿಂಗ್ ಚೈನ್ ಆಗಿ ಮತ್ತೆ 3 ಚೈನ್, ಅಂದರೆ 4 ಚೈನ್ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಫಸ್ಟ್ ಟರ್ನಿಂಗ್ ಮಾಡೋಲ್ಲಿ 4 ಚೈನ್ ಹಾಕ್ಕೋಬೇಕಾಗತ್ತೆ, ಮತ್ತೆಲ್ಲ 3 ಚೈನ್ ಸಾಕು. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಚೈನ್ನ ಮೇಲೆ ಚೈನು. ನಾರ್ಮಲಾಗಿ ನಾನು ಎಲ್ಲ ಬೇಸ್ಗಳಲ್ಲಿ ಮಾಡ್ತೀನಲ್ವ, ಅದೇ ಇದು ಲಾಸ್ಟ್ ಟೈಮು ಮಾಡಿದ್ದೀನಿ. ಎಲ್ಲ ಡಿಸೈನ್ಗಳಲ್ಲೂ ನಾನು ಇದೇ ಥರ ಮಾಡೋದು. ಈ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಳ್ಳಿ, 4 ಚೈನು. ಮತ್ತು ಬೀಡನ್ನ ಬ್ಯಾಕ್ ಸೈಡಲ್ಲಿ ಈ ಕಡೆ, ಈ ಬೀಡನ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಬೀಡನ್ನ ಮೇಲೆ ಚೈನು, ಆರ್ಚಿಗೆ ಬೇಕಾದಷ್ಟು ಬರುತ್ತೆ. ಮತ್ತು ಉಳಿದಿರೋ ಚೈನ್ನ ಮೇಲೆಲ್ಲ ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. 3 ಚೈನು,
ಲಾಕು, 3 ಚೈನು, ಲಾಕು, ಮತ್ತು ಬೀಡ್ ಸುತ್ತಲೂ 4 ಚೈನು, 4 ಅಥವಾ 5 ನಿಮಗೆ ಎಷ್ಟು ಬರುತ್ತೆ ಬೀಡ್ ಸುತ್ತಲೂ ಅಷ್ಟು ಮಾಡ್ಕೊಳ್ಳಿ. ಈ ಥರ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಿ. ನೋಡಿ ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದೀನಿ. ಈಗ ಮತ್ತೆ ವರ್ಕ್ ಟರ್ನ್ ಮಾಡಬೇಕು. ಟರ್ನಿಂಗಲ್ಲಿ ಮತ್ತೆ 4 ಚೈನ್ ಹಾಕ್ಕೋಬೇಕಾಗತ್ತೆ. ಟರ್ನಿಂಗ್ ಚೈನ್ ಒಂದು ಮತ್ತು 3 ಚೈನು. ಫ್ರಂಟಿಗೆ ಬನ್ನಿ. ಫ್ರಂಟಿಗೆ ಬಂದು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಬೀಡ್ ಪಕ್ಕದ ಚೈನ್ ಇದೆಯಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಆರ್ಚಿಗಿರೋಂಥ 3 ಚೈನಲ್ಲಿ. ಮತ್ತು ಬೀಡ್ ಬ್ಯಾಕ್ ಸೈಡಲ್ಲಿರೋ ದಾರದಲ್ಲಿ ಆ 4 ಚೈನ್ 5 ಚೈನ್ ಹಾಕಿದ್ದೀರಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 5 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 3 4 5 ಸಿಂಗಲ್ ಕ್ರೋಶೆ ಬರುತ್ತೆ. ನೆಕ್ಸ್ಟ್ 3 ಚೈನ್ ಇದೆಯಲ್ವ ಬೀಡ್ನ ಪಕ್ಕದ ಆ ಕಡೆ ಪಕ್ಕದ್ದು ಅಲ್ಲಿ 2 ಸಿಂಗಲ್ ಕ್ರೋಶೆ. ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆರ್ಚ್ ಅಲ್ಲಿಂದಲೇ ಶುರು ಮಾಡ್ಕೋಬೇಕು, ಯಾಕಂದರೆ ಅಲ್ಲಿ ಕುಚ್ಚಿಗೆ ಚೈನ್ ಬಿಟ್ಕೊಂಡಿಲ್ಲ ನಾನು, ಆರ್ಚ್ ಡೈರೆಕ್ಟಾಗಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆರ್ಚಿಗೆ 3 ಚೈನ್ ಇದೆಯಲ್ವ ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಮತ್ತು 2 ಸಿಂಗಲ್ ಕ್ರೋಶೆ, ಮತ್ತು ಬೀಡ್ ಬ್ಯಾಕ್ ಸೈಡಲ್ಲಿ ಸಿಂಗಲ್ ಕ್ರೋಶೆ 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಬೀಡ್ನ ಮೇಲೆ ಇರೋ ಚೈನಲ್ಲಿ. ಮತ್ತು ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೆಕ್ಸ್ಟ್ ಆರ್ಚಿಗೆ ಮತ್ತೆ ಕಂಟಿನ್ಯೂಸ್ ಆಗಿ 3 ಆರ್ಚು. 2 ಸಿಂಗಲ್ ಕ್ರೋಶೆ ಆದಮೇಲೆ ಬೀಡ್ ಬ್ಯಾಕ್ ಮೇಲಿನ ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 5 ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ ಒಂದು ಆರ್ಚಲ್ಲಿ. ನೀವು ಹಾಕ್ಕೊಂಡಿರೋ ಬೀಡ್ನ ಮೇಲೆ ಇರುತ್ತೆ, ಬೀಡನ್ನು ಹೊಂದ್ಕೊಂಡು ಇರುತ್ತೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೆ ಅಂತ. ದೊಡ್ಡದಿದ್ದರೆ ಜಾಸ್ತಿ ಬರುತ್ತೆ, ಚಿಕ್ಕದಿದ್ದರೆ ಕಡಿಮೆ ಬರುತ್ತೆ. ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕ್ಗೆ ಲಾಕ್ ಮಾಡ್ಕೋಬೇಕು. ಈ ಥರ 3 ಆರ್ಚ್ಗಳು ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಆಮೇಲೆ 3 ಚೈನು ಕುಚ್ಚಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 3 ಚೈನ್ ಬಿಟ್ಟಿದ್ದೀನಿ ನಾನಲ್ಲಿ. ಮತ್ತು ನೆಕ್ಸ್ಟ್ 3 ಚೈನಿಂದ ಹೊಸ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು ಕುಚ್ಚಾದಮೇಲೆ. ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚಿನ ಮೇಲೆ ಸಿಂಗಲ್ ಕ್ರೋಶೆಗಳು ಹಾಕ್ಕೋಬೇಕು. ಈ ಥರ ಈ ಲೈನು ಕಂಪ್ಲೀಟ್ ಮಾಡಿದ್ದೀನಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು. ಬರೀ ಸಿಂಗಲ್ ಕ್ರೋಶೆ ಹಾಕಿರೋದು ಆರ್ಚಿನ ಬೀಡ್ಸ್ ಮೇಲೆ. ನೋಡಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ಟರ್ನಿಂಗ್ ಚೈನ್ ಇದೆಯಲ್ವಾ, ನಾವು 4 ಚೈನ್ ಹಾಕ್ಕೊಂಡಿದ್ದೀವಿ ಟರ್ನ್ ಮಾಡುವಾಗ. ಆ ಟರ್ನಿಂಗ್ ಚೈನಲ್ಲಿ ಫಸ್ಟ್ ಚೈನ್ ಇರುತ್ತೆ ನೋಡಿ, ಆ ಫಸ್ಟ್ ಚೈನಲ್ಲಿ 2 ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕಿ ಡಬಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೈಟ್ ಕೂತ್ಕೊಳ್ಳುತ್ತೆ ಅದು. ಆಮೇಲೆ ಕುಚ್ಚು ಸ್ಟ್ರೈಟ್ ಇರುತ್ತೆ ಆವಾಗ, ಇಲ್ಲಾಂದರೆ ಓರೆ ಬಂದುಬಿಡತ್ತೆ ಕುಚ್ಚು. ಈಗ ನೋಡಿ 3 ಚೈನ್ ಹಾಕಿ ಕುಚ್ಚನ್ನ ಲಾಕ್ ಮಾಡಿದಾಗ ಕುಚ್ಚಿಗಿರೋ ದಾರನ ಅಲ್ಲಿ ಕುಚ್ಚು ಹಾಕಿದರೆ ಈಗ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಅದು ಸ್ವಲ್ಪ ವಾಲ್ದಂಗಾಗಿ ಕ್ರಾಸ್ ಅಂದರೆ ಸ್ವಲ್ಪ ಇದಾಗಿ ಇರುತ್ತೆ, ಓರೆ ನಿಂತ್ಕೊಳ್ಳುತ್ತೆ, ಸ್ಟ್ರೈಟ್ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿಂದಲೇ ಈ ಆರ್ಚ್ಗಳ ಮೇಲೆ ಮಾಡ್ಕೋಬೇಕು. ಫಸ್ಟು ನಾವು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಬೀಡ್ಸ್ ಮೇಲೆ, ಅದರಲ್ಲಿ ಈ ಥರ ಕ್ರೋಶೆ ಹುಕ್ಕಿಗೆ ದಾರ ತಗೊಂಡು ಆ ಸಿಂಗಲ್ ಕ್ರೋಶೆಯಲ್ಲಿ ದಾರ ತರ್ತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ದಾರ ತಗೊಂಡು 3 ಲೂಪನ್ನು ಕೂಡ ಒಂದೇ ಮಾಡ್ಕೋಬೇಕು. ಮತ್ತು 3 ಚೈನ್ ಮಾಡಿಕೊಂಡು ಆ ಹಾಫ್ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತಗೊಂಬಂದು ಲಾಕ್ ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಪ್ರತಿ ಸಿಂಗಲ್ ಕ್ರೋಶೆ ಮೇಲೇನು ಆ ಥರ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡಿಕೊಂಡು ಅದನ್ನು ಬ್ಯಾಕ್ ಸೈಡಿಂದ ದಾರ ತಂದು ಪೀಕೋ ಹಾಫ್ ಡಬಲ್ ಕ್ರೋಶೆ ಪೀಕೋ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಹಾಫ್ ಡಬಲ್ ಕ್ರೋಶೆ,
3 ಚೈನು, ಪೀಕೋ, ಮತ್ತು ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಅದರ ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ದಾರ ತಗೊಂಬನ್ನಿ. 3 ಲೂಪ್ ಆಯಿತು. 3 ಲೂಪನ್ನು ಒಂದೇ ಮಾಡಿ 3 ಚೈನ್ ಮಾಡಿ ಪೀಕೋ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು 5ನೇದು ಹಾಫ್ ಡಬಲ್ ಕ್ರೋಶೆ ಮಾಡಿಬಿಟ್ಟು ಪೀಕೋ ಮಾಡ್ಕೋಬೇಕು. ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೂ ಮಾಡ್ಕೋಬೇಕು. ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿರೋದಲ್ವಾ, 5 ಹಾಫ್ ಡಬಲ್ ಕ್ರೋಶೆ ಪೀಕೋ ಆಗಿದೆ ನೋಡಿ. ಈ ಥರ ಫ್ಲವರ್ ಶೇಪ್ ಬರುತ್ತೆ ಚೆನ್ನಾಗಿ. ಈಗ ಇದನ್ನು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಆ 3 ಚೈನ್ನ ಲಾಕ್ ಇರುತ್ತಲ್ವ, ಲಾಕಲ್ಲಿ. ಇನ್ನು ನೋಡಿ ಈ ಥರ ಬರುತ್ತೆ ಇದು. ಇನ್ನು ಇಲ್ಲಿಂದಲೇ ನೆಕ್ಸ್ಟ್ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಆ ಲಾಕಿಂದಲೇ, ಬೇರೆ ಎಲ್ಲೂ ಸಿಂಗಲ್ ಕ್ರೋಶೆ ಹಾಕೋದಿಲ್ಲ. ನೆಕ್ಸ್ಟ್ ಆರ್ಚಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪೀಕೋ ಮಾಡ್ಕೋಬೇಕು. ಅಲ್ಲಿನೂ ಅದೇ ಥರ 5 ಸಿಂಗಲ್ ಕ್ರೋಶೆ ಮೇಲೆ 5 ಪೀಕೋ, 3 ಪೀಕೋ, ಈ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಹಾಫ್ ಡಬಲ್ ಕ್ರೋಶೆ ಪೀಕೋ, ಹಾಫ್ ಡಬಲ್ ಕ್ರೋಶೆ ಪೀಕೋ, 5ಕ್ಕೆ 5 ಸಿಂಗಲ್ ಕ್ರೋಶೆ ಮೇಲೆ 5 ಹಾಫ್ ಡಬಲ್ ಕ್ರೋಶೆ ಪೀಕೋ. ಇದನ್ನು ನೆಕ್ಸ್ಟು ಲಾಕಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ನೆಕ್ಸ್ಟ್ ಆರ್ಚ್ ಕೂಡ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಈ ಥರ. ಆಮೇಲೆ ಕುಚ್ಚಿಗೆ ಜಾಗ ಬಿಟ್ಟಲ್ಲಿ ಮಾತ್ರ 3 ಚೈನ್ ಹಾಗೆ ಮುಂದುವರ್ಸ್ಕೊಂಡು ಹೋದ್ರೆ ಆಯಿತು. ಈ ಥರ ಪುಟ್ಟ ಪುಟ್ಟ ಫ್ಲವರ್ಗಳು ಬರುತ್ತೆ, ಚಿಕ್ಕದಾಗಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನೀವೊಂದು ಸರಿ ನಿಮ್ಮ ಸೀರೆಗೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಸಿಂಪಲ್ ಸ್ಯಾರಿಗಳಿಗೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಆರ್ಚಿಗೆ ಒಂದರ ಹಾಗೆ ಕುಚ್ಚು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 2 ಆರ್ಚಿಗೆ ಒಂದು ಸರಿ ಬೇಕಾದ್ರೂ ಮಾಡ್ಕೋಬೋದು, ಹತ್ರ ಬೇಕು ಅಂದರೆ. ಅಥವಾ ಪ್ರತಿ ಆರ್ಚಿಗೂ ಮಾಡ್ಕೋಬೋದು. ಹೆಂಗೆ ಬೇಕೋ ಅದು ನಿಮ್ಮ ಇಷ್ಟ, ಆ ರೀತಿ ಚೇಂಜ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವೊಂದು ಸರಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬಂತು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.